ಆರಾಮಿದ್ದೀರನಪ್ಪ? ಭಾರಿ ಕಳೆ ಬಂದಿದೆ ಮರ. ಸೌಖ್ಯ ಅನ್ನೋದು ಕುಂದಾಪುರದಲ್ಲಿ ಮರ. ಈ ರಾಮಣ್ಣ ಬಂಡಿಗೆ ಗೊತ್ತಾಗಲ್ಲ. ಸೌಖ್ಯ ಅಂದರೆ ಅದು ಕುಂದಾಪುರ. ಇಲ್ಲಿ ಎಂತ ಆರಾಮಿದ್ದೀರನ್ನು ಕೇಳೋದು ಅದು, ಹೌದಲ್ಲ? ಈ ಬಂಡಿ ಕುಂದಾಪುರದವ, ನಾನು ಇಲ್ಲಿವನ ಮರ. ಬಂಧುಗಳೇ, ದೀವರ ಬಳಗ ಅವರ ಆಶ್ರಯದಲ್ಲಿ ದೀವರ ಸಾಂಸ್ಕೃತಿಕ ವೈಭವವಾದ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಸಂಘಟನೆಯ ಮೂಲ ನಾಯಕರುಗಳು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಬಾಳೆಗುಂಡಿ ಸುರೇಶ್ ರವರೇ. ನಾವು ಸಾವುಕಾರ ಅಂತೀನಿ ಅವರಿಗೆ. ಸದ್ಯದಲ್ಲಿ ಮಧ್ಯದಲ್ಲೂ ಸಾವುಕಾರ ಸೇರಿಸ್ಬಿಡ್ತೀನಿ ನಾನು ಅವಾಗ. ಕೆಲವು ಸಾವುಕಾರ ಹೆಸರು ಹೇಳೋದಾದರೆ ದುಡ್ಡೇ ಬಿಚ್ಚಲ್ಲ, ಮತ್ತು ಸುಮ್ಮನೆ ಕೂತ್ಕೊಂಡಿರ್ತಾರೆ. ಏನ್ರಿ, ಅದಕ್ಕೆ ಹೇಳ್ತಾ ಇರ್ತೀವಿ, ದುಡ್ಡು ಬಿಚ್ಚುತ್ತಾರೆ ಸ್ವಲ್ಪ ಆವಾಗ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಯೋಗೇಂದ್ರನಾಥ ಅವಧೂತ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಈಗ ತಾನೇ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರುವಂಥ ನಮ್ಮ ರಾಜ್ಯದ ಶಿಕ್ಷಣ ಸಚಿವರು, ಜಿಲ್ಲೆಯ ಉಸ್ತುವಾರಿ ಸಚಿವರು, ನನ್ನ ಸೋದರ ಸಮಾನರಾದಂಥ ಶ್ರೀಯುತ ಮಧು ಬಂಗಾರಪ್ಪನವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಪ್ರೊಫೆಸರ್ ರಮೇಶ್ ರವರು, ಮತ್ತೊಬ್ಬರು ಸ್ನೇಹಿತರಾದಂಥ ಹೊಳೆಯಪ್ಪನವರೇ, ಹಾಗೆ ನಮ್ಮ ಸಮಾಜದ ಒಬ್ಬ ಪತ್ರಿಕೆಯನ್ನು ನಡೆಸುವಂಥ ದಿಟ್ಟ ನಿರ್ಧಾರ ತಗೊಳ್ಳುವಂಥ ಮತ್ತು ಸಮಾಜದ ಬಗ್ಗೆ ಕಾಳಜಿ ಇರುವಂಥ ಸ್ನೇಹಿತ ನಮ್ಮ ನಾಗರಾಜ್ ನೇರ್ಗೆ ಅವರೇ, ಈ ಒಂದು ಕಾರ್ಯಕ್ರಮದ ಮುಂಭಾಗದಲ್ಲಿ ಮಾಜಿ ಶಾಸಕರಾದಂಥ ನನ್ನೆಲ್ಲ ಹಿರಿಯರಾದಂಥ GD ನಾಣಪ್ಪನವರಿದ್ದಾರೆ, ಮಾಸ್ಟ್ರು ಇದ್ದಾರೆ, ನಮ್ಮ ಟಾಕಣ್ಣ ಇದ್ದಾರೆ, ಹಾಗೆ ಹಿರಿಯರಾದ ನಗರದ ಮಾದೇವಪ್ಪನವರಿದ್ದಾರೆ. ಇಲ್ಲಿ ಬಂದಿರುವಂಥ ನಮ್ಮ ಸಮಾಜದ ಎಲ್ಲ ನನ್ನ ತಾಯಿಂದರೆ, ನಮ್ಮ ಸಮಾಜದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಮತ್ತು ಮಾಧ್ಯಮದನ್ನೆಲ್ಲ ಮಿತ್ರರೇ, ಬಂಧುಗಳೇ, ಪ್ರತಿ ವರ್ಷದ ಥರ ಈ ವರ್ಷವೂ ಇವತ್ತು ನಮ್ಮ ದೇವರ ಸಾಂಸ್ಕೃತಿಕ ವೈಭವವನ್ನು ಭಾಳ ಅದ್ಧೂರಿಯಾಗಿ ನೀವು ಮಾಡಿದ್ದೀರಿ. ಭಾಳ ಖುಷಿಯಾಗುತ್ತೆ. ಆ ಚಿತ್ರಕಲೆ ಏನೋ ಬುಟ್ಟಿ ನೋಡಿದಾಗ ಸಮಾಜದ ಹಿಂದಿನ ನೆನಪುಗಳು ಒಂದೊಂದೇ ಹುಟ್ಟಿ ಬರ್ತಾ ಇರುತ್ತೆ. ಆ ಕಾಲದಲ್ಲಿ ನಾವು ಹೇಗಿದ್ದೀವಿ ಅನ್ನೋದನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಇತ್ತೀಚೆಗೆ ಈ ಸಮಾಜ ಆರ್ಥಿಕವಾಗಿ ಬಲಾಢ್ಯವಾಗಿ ನಾವು ಮುನ್ನುಗ್ತಾ ಇದ್ದೀವಿ. ಕಾರಣ ಅದು ಶಿಕ್ಷಣ ಕ್ಷೇತ್ರದಿಂದ ಬಂದ ಮೇಲೆ. ಅವತ್ತಿನ ಹಳೆ ನೆನಪು ಬಹುಶಃ ಮಧು ಬಂಗಾರಪ್ಪನವ್ರಿಗೆ ಸಿಗಲಿಕ್ಕಿಲ್ಲ. ನಾವೆಲ್ಲ ಅವತ್ತಿನ ಆ ಬದುಕು ಹೇಗಿತ್ತು ಅನ್ನೋದು ತಮಗೆ ತಮಗೆ ನೀವು ಬೆಂಗಳೂರಾಗಿದ್ದರೆ ಆ ಬಹುಶಃ ಅಂತ. ನಾವೆಲ್ಲ ಅವಾಗ ಆ ಕಷ್ಟದ ದಿನಗಳು. ನಾನು ಸ್ವಲ್ಪ ಪರವಾಗಿಲ್ಲ, ಕಾಗೋಡು ಸಾಹೇಬರು ಇರೋದ್ರಿಂದ ನಮಗೆ ಸ್ವಲ್ಪ ಆರ್ಥಿಕವಾಗಿ ಅವ್ರು ಗಟ್ಟಿ ಇದ್ರು ಬಿಟ್ಟರೆ ನಾವು ಮತ್ತು ಅದೇ ಇದರಲ್ಲೇ ಹಳ್ಳಿಯಲ್ಲೇ ಬೆಳೆದು ಬಂದು. ಅವತ್ತು ಏನಂದರೆ ನಮಗೆ ಹಲಸಿನ ಹಣ್ಣು ಸಿಕ್ಕಿದ್ರೆ ಸಾಕಾಯ್ತು. ಅದು ಹಲಸಿನ ಬೀಜನೂ ಬಿಡ್ತಿರಲ್ಲ, ಅದನ್ನು ಸುಟ್ಕೊ ತಿನ್ನೋವತ್ತು ಪರಿಸ್ಥಿತಿ ಇದೆ ಅವತ್ತು. ಅಂಥ ಪರಿಸ್ಥಿತಿ ಅವತ್ತು. ಆ ಘಟನೆಗಳು ಅವತ್ತು ನಡೆದಿರುವಂಥದ್ದೆಲ್ಲ ಇವತ್ತು ಆ ಮನಬಿಚ್ಚಿ ಹೇಳುವಂಥ ಅವಕಾಶ ಇವತ್ತು ನಮಗೆ ಕೊಟ್ಟಿರುತ್ತೆ. ಅವತ್ತಿನ ದಿನ ಕೆರೆ ಭೇಟಿ ಇರ್ಬೋದು. ಒಂದು ಕೆರೆ ಭೇಟಿ ಆಗುತ್ತಂದರೆ ಎಲ್ಲರೂ ಹೋಗ್ತಿದ್ದೆ ಅವತ್ತು ಆ ಕೆರೆ ಭೇಟಿ. ನಾನು ಹೋಗಿದ್ದೆ, ಒಂದು ಕುಣಿ ತಗೊಂಡು ಹೋಗಿದ್ದೆ, ಅದನ್ನು ತೊಗೊಂಡು ಹೋಗಿದ್ದೆ. ಅವಾಗೆಲ್ಲ ಒಂದು ಚೇಳು ಹೊಡೆದು ಬಿಡ್ತು, ಅದನ್ನ ಸರಿಯಾಗಿ ಹೊಡಿತು. ಅಲ್ಲಿ ಬಂದು ಒದ್ದಾಡಿಟ್ಟೆ, ಒಬ್ಬರೂ ಬರಲಿಲ್ಲ ನಾನು ಕಾಪಾಡೋಕ್ಕೆ. ಎಲ್ಲ ಕುಣಿ ಇರಿತಾನೇ ಇದ್ದಾರೆ, ಬಡಿ ಮಕ್ಕಳು, ಒಬ್ಬರೂ ಬರಲಿಲ್ಲ. ನಾನು ಒದ್ದಾಡ್ತಾ ಇದ್ದೀರಿ, ಅಯ್ಯೋ ಯಾರೂ ಇಲ್ಲ ಅಲ್ಲಿ ಅಂತೇಳಿ. ಯಾರೋ ಒಬ್ರು ಬಂದು ಕೊನೆಗೆ ಅದೇನೋ ಹಚ್ಚಿದ್ರು, ಸ್ವಲ್ಪ ಹೊತ್ತು ತಡೆಯೋಕ್ಕಾಗದೆ ಕೂಡಿ ಅಲ್ಲೇ ಬಿಟ್ಟು ಓಡೋಗಿದ್ದೆ ನಾನು ಅಂತ. ಅಂದರೆ ಆ ರೀತಿಯಾದಂಥ ಈ ಧೀವರ ಸಮಾಜ ಬಹಳ ಕಷ್ಟದ ದಿನದಲ್ಲಿ ಬಂದಿರುವಂಥದ್ದು. ಹಕ್ಕಿಪಿಕ್ಕಿ ಥರ ಇದ್ದು ಜೀವನವನ್ನು ಕಟ್ಕೊಂಡು ಎಲ್ಲೆಲ್ಲೋ ಬದುಕಿ ತನ್ನ ಜೀವನವನ್ನು ಇವತ್ತು ಗಟ್ಟಿ ಮಾಡಿಕೊಂಡ್ರು. ಅದಕ್ಕೆ ಹೇಳೋದು ನಾನು ಇವತ್ತು ನಿಮಗೆ ಕೈ ಮುಗಿದು ಕೇಳೋದಷ್ಟೇ, ಮಕ್ಕಳಿಗೆ ಶಿಕ್ಷಣವನ್ನು ನೀವು ಕೊಡಲೇಬೇಕು. ಇದು ಭಾಳ ಕಡ್ಡಾಯ. ಆ ಶಿಕ್ಷಣ ಕೊಟ್ಟರೆ ತಾನೇ ಇಲ್ಲಿ ನೋಡಿ ವೇದಿಕೆಯಲ್ಲಿ ಕುಂತಾರಲ್ಲ ಹಾಗೆ ಮುಂದೆ ಬಂದು ಕೂತ್ಕೊಳ್ಬೋದು. ಆ ಶಕ್ತಿ ಇದೆ ಇವತ್ತು. ಸಾಮಾನ್ಯ ವರ್ಗದವರು ಸಹ ಇವತ್ತು IAS, KAS, ಡಾಕ್ಟರ್ ಆಗುವಂಥ ಶಕ್ತಿ ಇವತ್ತು ಕರ್ನಾಟಕ ಸರ್ಕಾರ ಅಲ್ಲ, ಈ ದೇಶದಲ್ಲಿ ಕೊಟ್ಟಿದ್ದಾರೆ. ಇವತ್ತು ಅದು ಮಾಡ್ಕೊಳ್ತಾ ಬಂದಿದ್ದಾರೆ. ಇತ್ತೀಚೆಗೆ ನಮ್ಮ ಸಮಾಜದ ಯುವಕರು ಭಾಳಷ್ಟು ಜನ ಇವತ್ತು ಉದ್ಯೋಗವನ್ನು ಆಕಾಂಕ್ಷಿಗಳಾಗಿ ಬಂದಿದ್ದಾರೆ. ಅದು ಬರಬೇಕು. ನಾವು ಸಹ ಅದಕ್ಕೆ ಹೆಮ್ಮೆ ಪಡಬೇಕು ಮತ್ತು ಸಹಕಾರ ಕೊಡುವಂಥದ್ದಾಗಬೇಕು ಅವರಿಗೆ. ನಮ್ಮ ಸಮಾಜದ ನೌಕರರಿಗೆ
ನಾವು ಅವ್ರು ಹೆಮ್ಮೆ ಪಡಬೇಕು ಮತ್ತು ಸಹಕಾರ ಕೊಡುವಂಥ ಭಾವನೆಗಳನ್ನು ನಾವು ಇಟ್ಕೊಂಡು ಬರಬೇಕು. ನಾನು ಸಣ್ಣವನಿದ್ದಬೇಕಾದ್ರೆ ಆ ಹಣ್ಣುಗಳು ಭಾಳ ಖುಷಿಯಾಗೋದು ಅವತ್ತೆಲ್ಲ. ಎಂಥ ಹಣ್ಣು? ಕವಳಿ ಹಣ್ಣು, ಮುಳ್ಳಹಣ್ಣು, ಪರ್ಗಿ ಹಣ್ಣು, ಆಮೇಲೆ ತುಂಬರ ಹಣ್ಣು, ಆಮೇಲೆ ಇನ್ನೆಂಥ ಹಣ್ಣ್ರ ಸಂಪಿಗೆ ಹಣ್ಣು. ಅದು ಸಂಪಿಗೆ ಹಣ್ಣು. ಆ ಹಣ್ಣು ತಿನ್ಬೇಡ್ರ ಮರೆಯ, ಹುಳಿಯೇ ಅಂದ್ರೆ ಹುಳಿ, ತಿಂದರೆ ಸಾಕು ನಾಲಿಗೆಲ್ಲ ಒಡೆದೋಗ್ಬಿಡೋದು. ನಮ್ಮಲ್ಲಿ ಒಬ್ಬ ಫ್ರೆಂಡ್ ಇದ್ದ, ಯಾವಾಗಲೂ ಆ ಕೆಂಪು ಹಣ್ಣು ಅಂತ ಕರ್ಕೊಂಡು ಹೋಗಮ್ಮ, ಬೇರೆ ಏನಲ್ಲಿ ಕೊಡ್ದ ಸಂಪಿಗೆ ಹಣ್ಣು ತಿಂದ್ಬಿಡೋದ. ಇದು ಹಣ್ಣು ಸಂಪಿಗೆ ಹಣ್ಣು ಚೆನ್ನಾಗಿರುತ್ತೆ. ಅದ್ಯಾವುದೋ ಇನ್ನೊಂದು ಕೆಂಪು ಹಣ್ಣು ಉದ್ದ ಬರೋದಿಲ್ಲ ಎಂಥದ ಹಲಿಗೆ ಹಣ್ಣು. ಯಪ್ಪ ಅದು ಮಾತ್ರ ತಿನ್ನಕ್ಕೆ ಹೋಗ್ಬಿಡ್ರೆ ಯಾರು, ಈಗಲೂ ತಿನ್ನಬೇಡ್ರಿ. ಅದು ಒಂದು ಹಣ್ಣು ತಿಂದರೆ ಆ ಇಡೀ ನಾಲಿಗೆಲ್ಲ ಒಡೆದು ಹೋಗ್ಬಿಡೋದು. ನನ್ನ ಕ್ಲಾಸ್ಮೇಟ್ ತಗೊಂಡೋಗೋದು ದಿನಾ ತಗೋಬರೋ ಬಡ್ಡಿ ಮಗ ಅವನು. ಹಂಗಾಗಿ ಆ ಥರ ಜೀವನದ ಬದುಕನ್ನು ಸಾಕಿದ್ದೀವಿ. ಅಂಥ ಒಂದು ಸಮಾಜ ಇವತ್ತು ಅತ್ಯಂತ ಎತ್ತರವಾಗಿ ಬೆಳಿಬೇಕಾದ್ರೆ ನಾವೆಲ್ಲರೂ ಸಹಕಾರ ಕೊಡಬೇಕು. ಕೆರೆ ಭೇಟಿ ಇರ್ಬೋದು, ಕಣ ಹಬ್ಬ ಇರ್ಬೋದು. ಆಮೇಲೆ ಆ ಕಣ ಹಬ್ಬದಲ್ಲಿ ಎಲ್ಲ ಮಾಡ್ತಾರೆ. 2 ಕೋಳಿ ಕೊಯ್ಕೊಂಡು 50 ಜನರಿಗೆ ಊಟ ಹಾಕಕ್ಕಾರ್ದು. ಎಂಥ ಇದು ಇರ್ಬೋದು. ನಾವು ಇವಾಗ ಕೊಡ್ತಾನೆ ಅವಾಗ ಕೊಡ್ತಾರೆ ಅಂತ ಕೂತ್ಕೊಂಡು ಕಾದು, ಚಳಿ ಅಂದರೆ ಚಳಿ, ಕೂತ್ಕೊಂಡು ಕಾದು ಇವ್ರು ಊಟ ಹಾಕೋದು ಎಷ್ಟೊತ್ತಿಗೆ 12 ರಾತ್ರಿ 1 ಗಂಟೆಗೆ ಊಟ. ಈ ನನ್ನ ಮಕ್ಕಳು ಎಲ್ಲ ಹೋಗ್ಬಿಟ್ಟು ಒಂದು ಚೊಗರ್ಗಿಗ್ರು ಹಾಕೋ ಬಂದುಬಿಡ್ತಾರೆ. ಅವ್ರು ಹಾಕಿಂದಿರ್ತಾರ. ಅವಾಗೇನು ಕಳ್ಳುಬಟ್ಟಿ ಎಲ್ಲಿ ಬೇಕಾದ್ರು ಮಾಡೋರು, ಇವ್ರಿಗೆ ಆರಾಮಿರೋರು. ನಾವು ಹುಡುಗರು ಕಾದ್ಕೊಂಡು ಮನೆಗೆ ಕಾದಾಗ ಒಂದೇ ಪೀಸು, ಅದರ 2 ಆಲೂಗಡ್ಡೆ ಹಾಕಿ ಅನ್ಬೇಡಿ ಮಕ್ಕಳು, 2 ಆಲೂಗಡ್ಡೆ ಹೋದಣ್ಣ. ಒಂದು ಪೀಸಿಗೆ ಕಾದಿದ್ದು ರಾತ್ರಿ 12:30. ಚಳಿ ಬೇರೆ ಚಳಿ. ನಾವಲ್ಲಿ ಗೂಡು ಮಾಡ್ಕೊಂಡಿರ್ತೀವಿ, ಹುಲ್ಲಿನ ಗೂಡು ಮಾಡ್ಕೊಂಡು ಒಳಗಡೆ ಮಲ್ಗೋದು ನಾವು. ಅಷ್ಟರೊಳಗೆ ಇವ್ರು ಕಾಯೋದು ನಾವು, ಯಾವಾಗ ಕೊಡ್ತಾರೆ ಅಂತ. ಅಂದರೆ ಅಂಥ ಒಂದು ಘಟನೆಗಳು, ಪರಿಸ್ಥಿತಿ ಆಗಿತ್ತು. ಆ ಕಾಲ ಆಗಿತ್ತು. ಅದು ಆ ಕಾಲದಲ್ಲೂ ಸಹ ಆ 1 ಪೀಸ್ ತಿಂದರೂ ಸಹ ರುಚಿಯಾದಂಥ ಆಹಾರವನ್ನು ಅವತ್ತು ಸಿಗ್ತಾ ಇರುವಂಥ ನಾವು ಬದುಕೋದು ಕಟ್ಕೊಂಡಿದ್ದೀವಿ. ಹಾಗೆ ಈ ದೀವರ ಜೀವನ ಸಣ್ಣ ಮಟ್ಟದಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ನೀವು ಬೆಳೆದಿದ್ದೀರಿ. ಬಂಧುಗಳೇ, ಯೋಚನೆ ಮಾಡಬೇಕು. ಇವತ್ತು ಮುಳುಗಡೆ ಸಂತ್ರಸ್ತರು ಇವತ್ತು ಅತಂತ್ರ ಆಗಿದ್ದರು. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಸುಮಾರು ಮುಳುಗಡೆ ಸಂತ್ರಸ್ತರ ಬದುಕಿಗೆ 9,000 ಹಕ್ಕುಗಳನ್ನು ಏನು ಕೊಡಬೇಕಂತ ಇದ್ದರು. ಅದಕ್ಕೆ ಒಂದು ಶಕ್ತಿ ಕೊಟ್ಟಿದ್ದರೆ ಅದು ಮಧು ಬಂಗಾರಪ್ಪನವ್ರು ಕೊಟ್ಟರು. ನಾವು ಎಲ್ಲ ಸೇರಿ ಅವತ್ತು ಕೊಟ್ಟಿದ್ದೀವಿ. ಇವತ್ತು ಸುಮಾರಷ್ಟು ವಿಧಾನಸೌಧದಲ್ಲಿ ಚೀಫ್ ಸೆಕ್ರೆಟರಿನ ಹಿಡ್ಕೊಂಡು, ಮಾನ್ಯ ಪೊನ್ನಪ್ಪನವರನ್ನ ಹಿಡ್ಕೊಂಡು ಎಷ್ಟೊಂದು ಮೀಟಿಂಗನ್ನು ಮಾಡಿ ಆ ಜನರಿಗೊಂದು ಹಕ್ಕು ಕೊಡಬೇಕಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಬಂದು ಈಗ ಸರ್ವೆ ಆಗಿ ಒಂದು ನೆಮ್ಮದಿ ಬಂದಿದೆ. ಆ ಆದೇಶ ಏನಾದರೂ ನಮಗೆ ಬಂದರೆ ಇನ್ನು ಉಳಿದ ಮುಳುಗಡೆ ಸಂತ್ರಸ್ತರಿಗೂ ಹಕ್ಕು ಕೊಡಲಿಕ್ಕೆ ಅವಕಾಶ ಸಿಗುತ್ತೆ ಅನ್ನೋದ ಮಾತನ್ನು, ಅದಕ್ಕೆ ಜೋರಾದ ಚಪ್ಪಳ ಹೊಡಿಬೇಕು. ಮಧು ಬಂಗಾರಪ್ಪನವ್ರು ನಾವೆಲ್ಲರೂ ಸೇರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಬಂಧುಗಳು. ಹೀಗೆ ಅವೆಲ್ಲವನ್ನು ಕಂಡು ಹಿಡ್ಕೊಂಡು ಹೋಗಬೇಕಾಗಿತ್ತು. ಇವತ್ತು ಕೇವಲ ನಾವು ಬೊಮ್ಮಣಿ ಬಿಡಿ, ಅದು ನಮ್ಮ ಅವತ್ತಿನ ಕಾಲದಲ್ಲಿ ಬೊಮ್ಮಣಿ ಬಟ್ಟಿ, ಹಸೆ ಚಿತ್ತಾರ ಅದಿಲ್ಲ ಅಂದರೆ ಮದುವೆನೇ ಇರಲಿಲ್ಲ. ಈಗ ಆರಾಮಾಗೆ ಅದು ರೆಡಿ ಮಾಡ್ಕೊಂಡು ಅಂಟಿಸ್ಬಿಡ್ತಾರೆ ತಂದು. ಏನೋ ಅದು ಬರುತ್ತಲ್ಲ, ಅದು ಸ್ಟಿಕ್ಕರ್. ಈಗ ಸ್ಟಿಕ್ಕರ್ ಬಂದಿದೆ, ಅದನ್ನೇ ಪ್ರಿಂಟ್ ಮಾಡಿ ಸ್ಟಿಕ್ಕರಲ್ಲಿ ಅಂಟಿಸ್ಬಿಡ್ತಾರೆ. ಅವಾಗೆಲ್ಲ ಈ ಬೊಮ್ಮಣಿ ಬಟ್ಟಿ ಹೊತ್ಕೊಂಡು ಹೋಗೋದು, ಇದು ಹಬ್ಬದಲ್ಲಿ ಅದು ಎಂಥ ಖುಷಿರ ಮರೆ. ಅದೆಲ್ಲ ಅಲ್ಲಿ ಊಟ ಮಾಡೋದು. ಅದೇನೋ ಹೇಳಾರಪ್ಪ, ಹಚ್ಚಂಬ್ಲಿ, ಹರಿಬೆ ಸೊಪ್ಪು, ಹಿತ್ಲೆ ಹೇಗಿರೋ ಹೀರೆಕಾಯಿ ಹೋ 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 ಅಂತ ಬಿಸಾಕ್ತಾರಪ್ಪ. ಅದೆಲ್ಲ ಅದು ಯಾವಾಗ ಇದಕ್ಕೆ ದೀಪಾವಳಿಗೆ ಇರ್ಬೇಕಲ್ಲ, ಅಂದರೆ ಹುಮ್ಮಣ್ಣಿ ಹಬ್ಬಕ್ಕೆ. ಅದು ಮರ್ತೋಗೈತೆ ಮರೆ. ಸ್ವಲ್ಪ ಭಾಳ ವರ್ಷ ಆಯಿತು ಬೆಂಗಳೂರೆಲ್ಲ ಸೇರಿದ್ಮೇಲೆ ಸ್ವಲ್ಪ ಮರ್ತೋಗಿದೆ ಬಿಟ್ರೆ ಇನ್ನೇನೇ ಇಲ್ಲ. ಹಾಗೆ ಅಂಥ ಜೀವನವನ್ನು ಸಾಗಿಸಿ ಬಂದಿರುವಂಥ ಈ ದೀವರ ಸಮಾಜ ಆರ್ಥಿಕವಾಗಿ ಗಟ್ಟಿ ಬಂದಿದ್ದೀರಿ. ಅದಕ್ಕೆ ಹೇಳೋದು, ನಿಮ್ಮ ಮಕ್ಕಳಿಗೆ ವಿದ್ಯೆ ಶಿಕ್ಷಣವನ್ನು ಕೊಡಿ, ಬದುಕು ಕಟ್ಕೊಳ್ತಾರೆ, ಎಲ್ಲಾದರೂ ಒಂದು ಜೀವನ ಸಾಗಿಸ್ಕೊಳ್ತಾರೆ. ಅದು ಆಗಬೇಕಾಗಿದೆ. ಅದ್ರ ಜೊತೆಗೆ ಇವತ್ತು ನೂರೆಗಣಸು ಅಂತ ಒಂದು ಬರೋದು. ಅವಾಗ ನೂರೆಗಣಸು ಯಾರು ತಿಂದಿರೋಣ? ಚೆನ್ನಾಗಿರ್ತಾರೆ. ನಿಮ್ಗೆ ಗೊತ್ತಿಲ್ಲ ನೂರೆಗಣಸೋದು. ನಾವು ಶನಿವಾರ ಭಾನುವಾರ ಬಂದರೆ ಅದೇ ಕೆಲಸ, ಹುಡ್ಕೋದು. ಆ ಗಿಡ ಹುಡ್ಕೋದು ಭಾಳ ಕಷ್ಟ, ನಮಗೆ ಗೊತ್ತಾಗಲ್ಲ. ಹಳ್ಳಿಯರು ನಮ್ಮ ಹುಡುಗರು ಯಾರ್ಯಾರು ಕರ್ಕೊಂಡು ಹೋಗ್ಬಿಟ್ಟು ನೂರೆಗಣಸು ಇದು ಮಾಡಿ ಅದನ್ನ ಬೇಯಿಸ್ಕೊಂಡು ತಿನ್ನೋದೇ ಆ ಮಜಾ ಇರೋದು. ಅಷ್ಟು ನಮ್ಮ ಸಾಹೇಬ್ರ ಮನೆ, ನಮ್ಮ ಕಾಗೋಡು ಸಾಹೇಬ್ರ ಮನೆ ಕರಿಮೀನು ವಾಸನೆ. ಅವ್ರ ಮನೆಗೆ ಹೋದರೆ ರಾಶಿ ಕಟ್ಲಿಕ್ಕೆ ಕರಿಮೀನು. ಇವ್ರು ಒಬ್ಬರಿಗೆ ಕೊಡ್ತಾರಲ್ಲ, ಅವರೇ ಇಟ್ಕೊಳ್ಳೋರೇನೋ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ನೆನಪಿಲ್ಲ, ಹುಡುಗಲ್ಲ. ಒಂದು ರಾಶಿ ಹಾಕಿ ಮದಣ್ಣ ಮಂಡುಗಳೇ ಬರುತ್ತೆ. ಅಲ್ಲಿ ಮಂಡುಗಳಲ್ಲಿ ಅಭಯ ಅಂತ ಬರುತ್ತೆ. ನೀರು ಇಳಿದಾಗ ಇವ್ರು ಕಟ್ತಿದ್ರು. ಕಟ್ಟಿಬಿಟ್ಟು ಇವ್ರು ಹಿಡಿದು ಮೀನು ರಾಶಿ ಹಾಕ್ಯಾರ. ಒಂದಿನ ನೋಡ್ತೀನಿ ಒಂದು ಭತ್ತದ ರಾಶಿ ಥರ ಹಾಕಿಬಿಟ್ಟಿದ್ದಾರೆ. ಅಲ್ಲ, ಹೋಗಿ ಕೊಡ್ಬೇಕು ತಾನೆ ಆಚೆ ಮನೆಯವರಿಗೆಲ್ಲ ಒಂದಿಷ್ಟು ಕೊಟ್ಟರೆ ಏನಾಗ್ತದೆ? ಇವ್ರು ಕೊಡ್ತಾರೆ, ದೊಡ್ಡ ಮನೆಯವರಲ್ಲ, ಇವ್ರಿಗೆ ಬೇಕಂತೇಳಿ
ಅದೆಲ್ಲ ತಗೊಂಬಂದು ಬೆಂಕಿ ಹಾಕಿ ಚಾಪೆ ಹಾಕಿ ಒಣ ಹಾಕಿ 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 ಮನೆಯೆಲ್ಲ ವಾಸನೆ. ನಮಗೆ ರಜಾ ಬಂದರೆ ಮಾವನ ಮನೆಗೆ ಹೋಗೋಣಂದ್ರೆ ಅಜ್ಜಿ ಮನೆಗೆ ಹೋಗೋಣಂದರೆ ಇವ್ರು ವಾಸನೆಗೆ ನಾವು ಹೋಗ್ತಾ ಇರಲ್ಲ, ಅರ್ಧ ತಡೆಗಟ್ಟಿದ್ದು ಆ ಪರಿಸ್ಥಿತಿ ಬಂದಿತ್ತು. ಅಂದರೆ ಅವತ್ತಿನ ಕರಿಮೀನು ಹಿಡಿದು ತನ್ನ ಬದುಕನ್ನು ಕಟ್ಕೊಂಡು ಬಂದ್ರಲ್ಲ, ಏನು ಸಾಮಾನ್ಯ. ಗಣಪೆಕಾಯಿ ಅದು ಬಿಡಿ, ಅದು ನಮ್ಮ ಕಡೆ ಕಮ್ಮಿ. ಗಣಪೆಕಾಯಿ ಇರೋದು ಎಲ್ಲಿ ಗೊತ್ತಾ, ಈ ಕಡೆ ನಮ್ಮ ತಾಳಗುಪ್ಪದ ಭಾಗದಲ್ಲಿ ಜಾಸ್ತಿ ಗಣಪೆಕಾಯಿ ತಿಂತಿದ್ರು. ಎಲ್ಲಿ ಸೈದೂರು ಆ ಕಡೆ ಹೊಸವಂತೆ ಆ ಭಾಗದಲ್ಲಿ ಮಾತ್ರ ಗಣಪೆಕಾಯಿ ಬೇಯಿಸಿ ತಿನ್ನೋರು ಅಂತ. ಅದು ನನಗೆ ನಮ್ಮ ಕಡೆ ಎಲ್ಲ ಗಣಪೆಕಾಯಿ ಅಷ್ಟೊಂದು ಇರಲಿಲ್ಲ, ಅದೇನು ನೆನಪಿರಲಿಲ್ಲ. ಹಾಗೆ ಆ ಜೀವನದ ಬದುಕನ್ನು ಕಟ್ಕೊಂಡಿದ್ದೀವಿ. ಭಾಳ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ, ಮಾತಾಡೋಕ್ಕೆ ಹೋದರೆ ಭಾಳ ಆಗುತ್ತೆ. ಸಮಾಜದಲ್ಲಿ ಇವತ್ತು ನಮ್ಮ ಸಮಾಜ ಇವತ್ತು ಬದುಕಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ದಿವಂಗತ ಎಸ್ ಬಂಗಾರಪ್ಪನವರು ಮತ್ತು ಕಾಗೋಡು ತಿಮ್ಮಪ್ಪನವರು ಅನ್ನೋಕ್ಕೆ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಸಮಾಜದವರಿಗೆ ಹಕ್ಕು ಕೊಟ್ಟು ಈ ನಾಡಿನಲ್ಲಿ ಬೆಳಕು ಕೊಟ್ಟಂಥ ಮಹಾನ್ ನಾಯಕರು ಅವರಿಬ್ಬರು ಇದ್ದು. ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿಂತ ಮುಂಚೆ ಈ ಸಮಾಜ ಇದೆ ಅಂತ ತಿಳಿಸ್ಕೊಟ್ಟು ಈ ರಾಜ್ಯದ ಜನರಿಗೆ ಭೂಮಿ ಹಕ್ಕು ಕೊಟ್ಟಂಥ ಮಹಾನ್ ನಾಯಕರು ಅವರಿಬ್ಬರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಂಗಾರಪ್ಪನವರ ಪುತ್ರ ಅವರು, ಬಂಗಾರಪ್ಪನ ಶಿಷ್ಯ ನಾನು ಅಷ್ಟೇ ಹೇಳ್ಕೊಬೋದು, ಬಿಟ್ಟರೆ ನಾನು ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥವರ ನಾಯಕತ್ವದಲ್ಲಿ ಬಂದಂಥವ್ರು ನಾವು ಯಾವತ್ತೂ ಈ ಸಮಾಜ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಸಮಾಜದ ನಾನು ಇವತ್ತು ಹೇಳಿದರು, ದುಡ್ಡು ಕೇಳಿದ್ರು ದುಡ್ಡು ಕೊಡಲಿಕ್ಕೆ ಇವ್ರು ಕೊಡಲ್ಲ ಅಂದೆ ನಾನು ಈ ಸರಿ ಬೇಕಾದ್ರೆ. ಯಾಕಂದ್ರೆ ಸುರೇಶ್ ಬಾಳಗುಂಡಿ ಭಾಳ ಜನ ಎಲ್ಲ ಇದ್ದಾರೆ. ನಾವು ಯಾವುದಕ್ಕೆ ದುಡ್ಡು ಕೊಡ್ತೀವಿ ಗೊತ್ತಾ, ಮಕ್ಕಳ ಶೈಕ್ಷಣಿಕವಾಗಿ ನೀವು ಅವರಿಗೇನು ಇದು ಕೊಡ್ತಿರಲ್ಲ, ಅವರ ಏನು ಸಮಾಜದಿಂದ ಕೊಡ್ತಿರಲ್ಲ, ಪ್ರತಿಭಾ ಪುರಸ್ಕಾರ ಕೊಡ್ತಿರಲ್ಲ, ಆವಾಗ ಕೇಳಿ, ನಾನು ಖಂಡಿತ ನಿಮಗೆ ಎಷ್ಟು ಬೇಕಾದ್ರೂ ಕೊಡ್ತೀನಿ. ನಾನು ಕೊಡ್ತೀನಿ, ಮದಣ್ಣವರು ಕೂಡ ಕೇಳಿದ್ದೀನಿ, ನಾವು ಕೊಡ್ತೀನಿ, ನೀವು ಚೆನ್ನಾಗಿ ಮಾಡಿರಿ. ಅದಕ್ಕೆ ನಮ್ಮ ಕೊಡುಗೆ ಯಾವತ್ತೂ ಕಮ್ಮಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಸ್ಟೆಲ್ ಇರ್ಬೋದು, ಇನ್ನೊಂದಿರ್ಬೋದು, ಪ್ರತಿಯೊಂದು ಸಮಾಜದ ಸಮಾಜ ಒಂದೇ ಅಂತಲ್ಲ, ಪ್ರತಿಯೊಬ್ಬರಿಗೂ ಅದಕ್ಕೆ ಆದ್ಯತೆ ನಾವು ಕೊಡುವ ಮೂಲಕ ಈ ಸಮಾಜವನ್ನು ನಾವು ಬೆಳೆಸೋಣ. ನಿಮ್ಮೆಲ್ಲರೂ ಒಗ್ಗಟ್ಟಾಗಿರಲಿ. ಸ್ವಾಮೀಜಿಗಳು ಸ್ವಲ್ಪ ಅಲ್ಲಾಡ್ತಾ ಇದ್ದಾರೆ, ಈ ಸ್ವಾಮೀಜಿಯರಲ್ಲ, ಮೇಲ್ಗಡೆ ನಮ್ಮ ಪೀಠ ಒಂದು ಸರಿಯಾಗುತ್ತಲ್ಲ, ಅದೊಂದು ಸಮಸ್ಯೆ ಆಗಿದೆ. ಪೀಠ ಗಟ್ಟಿ ಇದ್ದಿದ್ರೆ ಇವತ್ತು ಈಡಿಗ ಸಮಾಜ ನಮ್ಮ ಇಡೀ ನಮ್ಮ ಎಲ್ಲ ಒಕ್ಕೂಡಿರುವ 26 ಸಮಾಜ ಭಾರಿ ಗಟ್ಟಿಯಾಗಿರ್ತಿತ್ತು. ಯಾಕೋ ಅಲ್ಲಿ ಸ್ವಲ್ಪ ಚೇರೆ ಗಟ್ಟಿ ಇಲ್ಲ, ಅಲ್ಲಾಡ್ತಾನೆ ಇರುತ್ತೆ ಹೀಗೆ. ಹಾಗಾಗಿ ಅದನ್ನು ಒಂದು ಗಟ್ಟಿ ಮಾಡುವಂಥ ಕೆಲಸವನ್ನು ರಾಜ್ಯದ ನಮ್ಮೆಲ್ಲ ಸಮಾಜದ ನಾಯಕರು ಮಾಡಿದರೆ ಖಂಡಿತ ಇವತ್ತು ನಮ್ಮ ಸಮಾಜ ಅತ್ಯಂತ ಎತ್ತರಕ್ಕೆ ಹೋಗುತ್ತೆ. ಇವತ್ತು ಮಂತ್ರಿಗಳಾಗಿ ನಮ್ಮ ಸಮಾಜದಲ್ಲಿ ಮಂತ್ರಿಗಳಾಗಿರೋದು ಮಧು ಬಂಗಾರಪ್ಪನವರು ಅವರ ಕ್ಷೇತ್ರದ ಅತ್ಯಂತ ಕಾಳಜಿಯಿಂದ ಕೆಲಸ ಮಾಡಿಕೊಂಡು ಸಮಾಜದ ಪರವಾಗಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡುವಂಥ ಕೆಲಸದ ನಾವೆಲ್ಲರೂ ಇರ್ತೀವಿ ನಿಮ್ಮ ಜೊತೆಗೆ ಅಂತ ಹೇಳ್ತಾ, ಇವತ್ತು ಬಾಳಗುಂಡಿ ಅವರ ತಂಡ ಭಾಳ ಖುಷಿಯಾಗಿತ್ತು, ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದೀರಿ. ಇದನ್ನೇ ಪ್ರತಿ ತಾಲೂಕಲ್ಲೂ ಒಂದೊಂದು ಮಾಡಿರಿ, ತಾಲೂಕಲ್ಲೂ ಎಲ್ಲ ತಾಲೂಕಲ್ಲೂ ಮಾಡಿ ದೇವರ ಸಾಂಸ್ಕೃತಿಕ ಇದು ಏನು ನಮ್ಮ ವೈಭವ ಏನಿದೆ, ಗತ ವೈಭವನ ಅದು ಹಳೇದು ನೆನ್ಪು ಮಾಡಿದ್ರೆ ಬೇಜಾರಾಗತ್ತೆ ಮಾರೆ, ಅದೇ ಬೇಡ ಅನಿಸ್ತೈತೆ ಒಂದೊಂದು ಸರಿ. ಆದರೂ ಇರಲಿ ಅನ್ನೋದು ಒಂದೊಂದು ಸರಿ ಬರ್ತೈತೆ. ಯಾಕಂದರೆ ಆ ಹುಳಿ ಆಂಬ್ರ, ಆ ಸಾರು, ಒಣಮೀನು, ಆ ಒಣಮೀನು ಒಂದು ಸಿಕ್ಕಿದ್ರೆ ಸಾಕು ಆ ಪರಿಸ್ಥಿತಿ. ಅಂಥ ಪರಿಸ್ಥಿತಿ ನಮಗೆ ಬ್ಯಾಡ್ರೋ ಮಾರೆ ಅನ್ಸೈತಿ. ಈಗ ಯಾರು ಒಣಮೀನು ತಿಂತಾರೆ, ಈಗ ಯಾವನು ಇದಕ್ಕೆ ಹೋಗ್ತಾನೆ, ಮೀನು ಹಿಡಿಯೋಕ್ಕೆ ಹೋಗ್ತಾರೆ, ಟಕ್ಕದ ಮನೆ ಬಾಗಿಲಿಗೆ ಬರ್ತೈತೆ, ಟಕ್ಕದ ತೊಗೊಳ್ತಾರೆ. ಚಿಕನು ಮಟನು ಎಲ್ಲ ರೆಡಿ ಆಗೈತೆ, ಈಗ ದುಡ್ಡು ರೆಡಿ ಹಾಕ್ಕೊಂಡಾರ. ಇದೇ ಥರ ಅಡಿಕೆ ರೇಟ್ ಆದರೆ ಕಾಫಿ ತೋಟದವ್ರಿಗಿಂತ ನೀವು ಮೇಲೆ ಬರ್ತೀರಿ, ಈಗ ಜಾಸ್ತಿ ಆಗಿದ್ದೀರಿ. ಈಗೆಲ್ಲ ಈಗ ದಿನ ಒಂದೊಂದು ಕಾರ್ ಇಳಿತಾ ಇದ್ದಾವೆ ಮನೆಗೆ, ಇನ್ನೊಂದು ಸ್ವಲ್ಪ ದಿನ 2 ಕಾರ್ ಇಳಿತಾವೆ. ಹಂಗೆ ಆಗಿದ್ದೀರಿ, ಸ್ಟ್ರಾಂಗ್ ಆಗಿದ್ದೀರಿ, ಆಗ್ಬೇಕು. ಅದೇ ಇಷ್ಟು ವರ್ಷ ಕಷ್ಟ ಬಿದ್ದಂಥ ಇದಕ್ಕೆ ಇವತ್ತು ನೆಮ್ಮದಿ ಸಿಗ್ತಾಯಿದೆ. ಮಕ್ಕಳು ಒಳ್ಳೆ ಜಾಬಲ್ಲಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ, ಯಾವುದೋ ಏಜೆನ್ಸಿ ಇಟ್ಕೊಳ್ತಾರೆ, ಇನ್ನೊಂದು ಮಾಡ್ತಾರೆ. ಒಟ್ಟು ಸಮಾಜದಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೀರಿ. ಅದು ಆಗಬೇಕನ್ನೋ ಉದ್ದೇಶ. ಅಪ್ಪ ನಟ್ಟಿದ ಆಲ್ಮರದಲ್ಲಿ ಇರೋಕ್ಕಾಗತ್ತನ್ರ, ಅದು ಬಿಡಬೇಕು. ನಮ್ಮ ಗಟ್ಟಿತನವನ್ನು ತೋರಿಸೋ ಮೂಲಕ ಸಮಾಜವನ್ನು ಎತ್ತರಕ್ಕೆ ಬೆಳೆಸೋದ್ರಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ, ಇವತ್ತು ಭಾಳ ಖುಷಿಯಾಗಿ ನಾನು ಮಧು ಬಂಗಾರಪ್ಪನವರು ಬಂದಿದ್ದೀವಿ, ಉದ್ಘಾಟನೆ ಮಾಡಿದ್ದೀವಿ. ಸ್ವಾಮೀಜಿಯವರು ಇಲ್ಲೇ ಇದ್ದಾರೆ. ಸ್ವಾಮೀಜಿಯವರು ಸಮಾಜದ ಬಗ್ಗೆ ಕಾಳಜಿ ಇದೆ ಅವರಿಗೆ. ಅವ್ರದ್ದು ಆದ ಒಂದು ಮಠವನ್ನು ನಮ್ಮವರ ಸಾರಂಜಡ್ಡಲ್ಲಿ ಒಂದು ಮಾಡಿದ್ದಾರೆ, ಬೆಂಗಳೂರಲ್ಲೂ ಇರ್ತಾರೆ. ಅವರು ರಿಪ್ಪನ್ಪೇಟೆ ಭಾಗದ ಸಾರಂಜಡ್ಡಲ್ಲಿದ್ದು ಇವತ್ತು ನಮ್ಮ ಸಮಾಜದ ಸ್ವಾಮೀಜಿಗಳಾಗಿ ಸಮಾಜದ ಏಳಿಗೆಗಾಗಿ ನಮ್ಮೆಲ್ಲರೂ ಒಗ್ಗಟ್ಟಿಗಿರುವಂಥ ಕೆಲಸವನ್ನು ಸ್ವಾಮೀಜಿಯವರು ಮಾಡ್ತಾಯಿದ್ದಾರೆ. ನಾನು ಈ ಸ್ವಾಮೀಜಿಯರಿಗೆ ಹೇಳಿಲ್ಲ, ಮತ್ತು ಇವ್ರು ಗಟ್ಟಿ ಇದ್ದಾರೆ. ಅಲ್ಲಿ ಮೇಲೆ ಕೂತೈತಲ್ಲ ಚೇರು, ಉಪ್ಪರಿಗೆ ಚೇರು, ಅಲ್ಲಿ ಸ್ವಲ್ಪ ಗಟ್ಟಿ ಇಲ್ಲ, ಅದು ಸ್ವಲ್ಪ ಅಲ್ಲಾಡ್ತದೆ, ಅದು ಸರಿ ಇಲ್ಲ, ಅದನ್ನು ಗಟ್ಟಿ ಮಾಡಬೇಕು, ಅದಕ್ಕೆ ಶಕ್ತಿ ಕೊಡಬೇಕಂತ ನಾವೆಲ್ಲರೂ ಸೇರಿ ಆ ಪೀಠ ನೋಡಿ.
ಸಣ್ಣ ಸಮಾಜ ಯಾವುದಾರು ಇದ್ದರೆ ಅವ್ರು ನೋಡಿ ಫಸ್ಟ್ ಪೀಠ ಏನು ಸಂದೇಶ ಕೊಡುತ್ತೆ ಅದನ್ನೇ ಪಾಲನೆ ಮಾಡ್ತಾರೆ. ನಮ್ಮಲ್ಲಿ ಪೀಠ ಸಂದೇಶ ಕೊಡಲ್ಲ, ನಾವು ಅದನ್ನು ಪಾಲನೆ ಮಾಡಲ್ಲ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಹೋಗಲಿ ಬಿಡಿ, ಏನೇ ಇರಲಿ, ಭಾಳ ಖುಷಿ ಆಯಿತು. ಚೆನ್ನಾಗಿ ಇವತ್ತೇನು ಊಟ ಎಂತ ದೇವ್ರದ್ದೇ ಊಟನಾ ನಾಗರಾಜ? ಎಂಥ ಊಟ? ವೆಜ್ಜಾ? ಓ ಇರಲಿ, ವೆಜ್ಜ ಎಂತ ಮಾಡೋಕ್ಕಾಗಲ್ಲ. ಈಗಂತೂ ಬೀಗ್ರ ಊಟ ಜಾಸ್ತಿ ಆಗಿದ್ದಾವೆ, ಹೆವಿ ಬೀಗ್ರ ಊಟ ಇದೆ. ಅದೆಲ್ಲ ಇವಾಗ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ, ಏನು ಅಂತ ಏನು ಇದಿಲ್ಲ ಅವರಿಗೆ. ಈಗ ಏನು ಬೇಕಾದ್ರೂ ತಗೊಂಡು ತಿನ್ನೋವಂಥ ಶಕ್ತಿ ಆ ದೇವರು ನಿಮ್ಗೆಲ್ಲರಿಗೂ ಕೊಟ್ಟಿದ್ದಾನೆ. ಹಾಗೆ ಯಾವುದೇ ಬಡ ಮಕ್ಕಳು ಓದೋದಿದ್ದರೆ ಆರ್ಥಿಕವಾಗಿ ಚೆನ್ನಾಗಿದ್ದವರು ಸ್ವಲ್ಪ ಆ ಹುಡುಗನ ಕಡೆದು ಗಮನ ಕೊಟ್ಟು ನಮ್ಮ ಸಮಾಜದ ಹುಡುಗ ಓದ್ತಾನೆ ಅಂಥೇಳಿ ಅವನಿಗೊಂದು ಸ್ವಲ್ಪ ಹಿಂಗೆ ಎತ್ತರಿ ಸ್ವಲ್ಪ, ಆವಾಗ ಇನ್ನೂ ಸ್ವಲ್ಪ ಒಳ್ಳೆಯದಾಗತ್ತಂತ ಮಾತನ್ನು ಹೇಳ್ತಾ ನನಗೆ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಗೆ ಜಾಸ್ತಿ ಮಾತಾಡಲ್ಲ. ರಾಜಪ್ಪ ಮಾಸ್ಟ್ರು ಇಲ್ಲೇ ಇದ್ದಾರೆ. ಸ್ವಾಮಿ ರಾಜಪ್ಪ ಮಾಸ್ಟ್ರೇ, ನಾವು ದೇವ್ರನ್ನೇ ಬರೀರಪ್ಪ, ನಿಮ್ಗೆ ಅದನ್ನೇ ಬರ್ರಿ ಅಂತ ಒತ್ತಿ ಹೇಳಿದ್ದೀರಿ ಸ್ವಾಮಿಯರೇ. ಹಂಗಾಗಿ ದೇವರೇ ಬರ್ದಾರೆ, ಯಾರು ಇಡೀಗ ಬರ್ದಿಲ್ಲ. ಹಂಗಾಗಿ ಏನು ತಲೆ ಕೆಡ್ಸಿಬೇಡ್ರಿ, ನಿಮ್ಮ ಮೇಲೆ ಗೌರವ ಐತಿ, ನಿಮ್ಮ ಮೇಲೆ ಪ್ರೀತಿ ಐತಿ. ಬೇಕು ನಮಸ್ಕಾರನೂ ಮಾಡ್ತೀವಿ. ನೀವು ನೋಡಲಿಲ್ಲ, ಅವಾಗ ಬರ್ಬೇಕಾದ್ರೆ ನೋಡಲಿಲ್ಲ ನಾನು, ಇದ್ದರೆ ಖಂಡಿತ ನಮಸ್ಕಾರನೂ ಮಾಡ್ತೀವಿ. ಒಳ್ಳೆ ನಿಮ್ಮಂಥ ಹಿರಿಯರು ಬೇಕು ನಮಗೆ. ಎಲ್ಲ ಜಾತಿ ಸಮಾಜದ ಜೊತೆಗಿದ್ದಂಥವ್ರು ನೀವೆಲ್ಲ ಗೊತ್ತಿದೆ. ಹಾಗಾಗಿ ಇಲ್ಲಿ ಯಾವುದೇ ಅಡಚಣೆ ಇಲ್ಲ. ಇವತ್ತು ಮಧು ಬಂಗಾರಪ್ಪನವ್ರು ಇಲ್ಲೇ ಇದ್ದಾರೆ. ನಾರಾಯಣಗುರ ಗುರು ನಮ್ಮ ಸಮಾಜದ ಏಳಿಗೆಗಾಗಿ ಏನು ಇವತ್ತು ನಿಗಮ ಮಾಡಿದ್ದಾರೆ. ಅಣ್ಣ, ನೀವು ಕೂತ್ಕೊಂಡು ಮುಖ್ಯಮಂತ್ರಿಗಳನ್ನ ಬಿಡೋಕ್ಕಾಗೋದಿಲ್ಲ, ಏನಾದರೂ ಕೊಡಲೇಬೇಕು. ನಾವು ಕೊಡದೆ ಹೋದರೆ ನಾನಂತೂ ಮೊದಣ ಮಾತಾಡ್ತಾರೋ ಗೊತ್ತಿಲ್ಲ, ನಂದು ಧ್ವನಿ ಗೊತ್ತಲ್ಲ, ಯಾರೇ ಇದ್ದರೂ ಬಿಡೋದಲ್ಲ. ಅದು ಬೇಳೂರು ಗಟ್ಟಿ ಧ್ವನಿಯಲ್ಲೇ ಮಾತಾಡ್ತೇನೆ. ಕೊಡಲೇಬೇಕು ಈ ಸರಿ ಬಡ್ಜೆಟಲ್ಲಿ ಕೊಟ್ಟಿಲ್ಲ ಅಂದರೆ ನನ್ನ ಹೋರಾಟ ಇದ್ದೇ ಇರ್ತೈತೆ. ಅದು ನಿಮ್ಮ ಪರವಾಗಿ ಮೊದಲನೇ ಕರಿತೀನಿ, ಅವ್ರಿಗೂ ಬಿಡೋದಲ್ಲ. ಅವ್ರ ಮಂತ್ರಿಗಳಾಗಿ ಅವರು ಕೊಡ್ಸೋಕ್ಕೆ ಬರಬೇಕು. ನಾವು ಸೇರಿ ಈ ರಾಜ್ಯದ ಈಡಿಗ ಸಮಾಜಕ್ಕೆ ನಿಗಮಕ್ಕೆ 100 ಕೋಟಿ ರೂಪಾಯಿಯನ್ನು ಇಡಲೇಬೇಕು. ಇದು ನಮ್ಮ ವಾದ. ಅದು ನಾನು ಹೇಳೋದು ಅಷ್ಟೇ. ನಾನು ಮುಖ್ಯಮಂತ್ರಿಗಳು ಅದೇ ಹೇಳ್ತೀನಿ, ಉಪಮುಖ್ಯಮಂತ್ರಿಗಳು ಅದೇ ಹೇಳ್ತೀನಿ, ಸಂಬಂಧಪಟ್ಟವ್ರಿಗೆ ಅದೇ ಹೇಳೋದು. ಯಾಕಂದರೆ ಸುಮ್ಮನೆ 2 ವರ್ಷ ಆಯ್ತಾ ಬಂತು, ಇವತ್ತಿಗೆ 1 ರೂಪಾಯಿ ಕೊಟ್ಟಿಲ್ಲ. ನಾವೇನು ಸುಮ್ಮನೆ ಇದ್ದೀವಿ ಅಂತ ಮಾಡಿದ್ದೀರ? ನಮ್ಮದು ಒಂದು ಶಕ್ತಿ ಇದೆ. ನಿಮ್ಮೆಲ್ಲರ ಸಂಘಟನೆ ಇಟ್ಕೊಂಡು ಮತ್ತೊಮ್ಮೆ ರಾಜ್ಯದಲ್ಲಿ ಈಡಿಗರ ಸಮಾವೇಶ ಮಾಡೋ ಮೂಲಕ ಸರ್ಕಾರಕ್ಕೆ ಮತ್ತೆ ಹೆಚ್ಚಿನ ಒಂದು ಸಂದೇಶವನ್ನು ಕೊಡೋಣ. ನೀವು ಕೊಡಬೇಕಂತಲೂ ಸಹ ಮಾಡುವಂಥ ಕೆಲಸವನ್ನು ಮಾಡೋಣ ಅಂತ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಪ್ರೀತಿಯ ನಿಮ್ಮ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ನಮ್ಮ ಕೆಳದಿ ಸೀಮೆಯಲ್ಲಿ ಬೇರೆ ಮಾತು, ನಿಮ್ಮ ಕಡೆ ಬೇರೆ. ಕೆಳದಿ ಸೀಮೆಯಲ್ಲಿ ಯಾರೂ ಬರಲ್ಲ. ಅವಾಗ ಇಷ್ಟೇ ಸೀರೆ ಅಲ್ಲ, ಅದು ಎಂಥ ಎಂಥ ಸೀರೆ ಅದು? ಹಾಂ, ಮಣ್ಕಾಲ್ ಸೀರೆ. ಅದರಲ್ಲಿ ಯಾರೋ ಒಬ್ರು ಹುಡ್ಕೊ ಬಂದಾರೆ ನಮ್ಮವ್ವ, ಅದು ಅದೇ ಸೀರೆ, ಅದೇ ಥರ ಇರೋದು. ಈಗ ತಾಳ್ಗೊಪ್ಪದ ಕಡೆ ಉಡ್ತಾರೆ, ಫುಲ್ ಉಡ್ತಾರೆ, ಉದ್ದ ಉಡ್ತಾರೆ, ಆ ಥರ ಸೀರೆ ಇದೆ. ಹಾಗಾಗಿ ಒಟ್ಟು ಇರ್ರಪ್ಪ, ಯಾವುದೇ ಊರಲ್ಲಿ ಯಾವ್ಯಾವ ಮಾತಾಡ್ತಾರೋ ಪರವಾಗಿಲ್ಲ, ದೇವ್ರಾಗಿ ಚೆನ್ನಾಗಿ ಒಳ್ಳೆಯದಾಗಿ ಚೆನ್ನಾಗಿರ್ರಪ್ಪ ಹೇಳ್ತಾ ನಾನು ಮಾತು ಮುಗ್ತೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ.